ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ನ ವಿಧಗಳನ್ನು ನೋಡೋಣ. ಟೈಪ್ಸ್ ಆಫ್ ಕಂಪ್ಯೂಟರ್. ಮೊದಲನೇದಾಗಿ ಬರುವಂಥದ್ದು ವೈಯಕ್ತಿಕ ಕಂಪ್ಯೂಟರ್, PC ಅಥವಾ ಪರ್ಸನಲ್ ಕಂಪ್ಯೂಟರ್ ಅಂತ ನಾವು ಕರಿತೀವಿ. ವೈಯಕ್ತಿಕ ಕಂಪ್ಯೂಟರ್ ನೋಡಬೇಕಾದ್ರೆ ಒಬ್ಬ ವ್ಯಕ್ತಿ ಬಳಸಲು ವಿನ್ಯಾಸಗೊಳಿಸಲಾದ ಚಿಕ್ಕ ಕಂಪ್ಯೂಟರ್ಗಳು, ಇದರಲ್ಲಿ ಡೆಸ್ಕ್ಟಾಪ್ ಮತ್ತು ಟ್ಯಾಬ್ಗಳು ಕೂಡ ಭಾಗಿಯಾಗಿರ್ತವೆ. ಸಾಮಾನ್ಯವಾಗಿ ಬಳಕೆಯಲ್ಲಿ ಇರುವಂತಹ ಕಂಪ್ಯೂಟರ್ಗಳು ಇದಕ್ಕೆ ಉದಾಹರಣೆಗಳಂತಂದರೆ ಡೆಸ್ಕ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಲೆಟ್ ಹಾಗೂ ಮೊಬೈಲ್ಗಳು ಕೂಡ ಇದಕ್ಕೆ ಉದಾಹರಣೆ ಆಗಿರ್ತವೆ. ವೈಯಕ್ತಿಕ ಕಂಪ್ಯೂಟರ್ ಆದ ನಂತರ ಎರಡನೆಯದಾಗಿ ಬರುವುದು ಮಧ್ಯಮ ಶ್ರೇಣಿಯ ಕಂಪ್ಯೂಟರ್ ಅಥವಾ ಮಿಡ್ ರೇಂಜ್ ಕಂಪ್ಯೂಟರ್ ಅಂತ ನಾವು ಕರಿತೀವಿ. ಮಿಡ್ ರೇಂಜ್ ಕಂಪ್ಯೂಟರ್ ನೋಡಬೇಕಾದ್ರೆ ಮೇನ್ ಫ್ರೇಮ್ಗಳಿಗಿಂತ ಚಿಕ್ಕದಾದ ಮತ್ತು ವೈಯಕ್ತಿಕ ಕಂಪ್ಯೂಟರ್ಗಳಿಗಿಂತ ದೊಡ್ಡದಾಗಿ ಇರ್ತದೆ. ಇದು ಕಂಪ್ಯೂಟರ್ ಕುಟುಂಬದಲ್ಲಿ ನಂತರ ಪರ್ಸನಲ್ ಕಂಪ್ಯೂಟರ್ಗಳ ನಂತರ ಬರುವುದು ಮಧ್ಯಮ ಶ್ರೇಣಿದು. ಇದೇನಪ್ಪ ಅಂದರೆ ಇಂಥ ಕಂಪ್ಯೂಟರ್ಗಳು ಹೆಚ್ಚಿನ ಸಂಖ್ಯೆ ಬಳಕೆದಾರರು ಏಕಕಾಲದಲ್ಲಿ ಇದನ್ನು ಯೂಸ್ ಮಾಡಬಹುದು. ಅದಾದಮೇಲೆ ಬರುವಂಥದ್ದು ಮೇನ್ ಫ್ರೇಮ್ ಕಂಪ್ಯೂಟರ್. ಮೇನ್ ಫ್ರೇಮ್ ಕಂಪ್ಯೂಟರ್ನ ನೋಡಬೇಕಾದ್ರೆ ದೊಡ್ಡ ಸಂಸ್ಥೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಶಕ್ತಿಶಾಲಿ ಕಂಪ್ಯೂಟರ್ಗಳಂತ ಇವನ್ನ ಕರಿತೀವಿ. ಇವು ಎದಕ್ಕೆ ಶಕ್ತಿಶಾಲಿಗಳು ಅಂತಂದರೆ ಅಪಾರ ಪ್ರಮಾಣದ ಡೇಟಾ ಅಥವಾ ದತ್ತಾಂಶಗಳನ್ನು ಸಂಸ್ಕರಣಾ ಸಾಮರ್ಥ್ಯನ ಹೊಂದಿರ್ತಾವೆ ಇವು. ಅದಕ್ಕಾಗಿ ಇದನ್ನು ಸಂಸ್ಥೆಗಳಲ್ಲಿ ಯೂಸ್ ಮಾಡ್ತಾರೆ. ನಾಲ್ಕನೇದಾಗಿ ಬರುವಂಥದ್ದು ಸೂಪರ್ ಕಂಪ್ಯೂಟರ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ನೋಡಲಿಕ್ಕೂ ಕೂಡ ಅಷ್ಟೇ ಸೂಪರ್ ಆಗಿರುವಂಥದ್ದು ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಅತ್ಯಂತ ಶಕ್ತಿಶಾಲಿ ಮತ್ತು ವೇಗದ ಕಂಪ್ಯೂಟರ್ ಅಂತ ನಾವು ಕರಿತೀವಿ. ಅತಿ ಹೆಚ್ಚು ಸಂಸ್ಕರಣಾ ಸಾಮರ್ಥ್ಯ ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಮತ್ತು ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಪ್ರಮಾಣದ ಲೆಕ್ಕಾಚಾರಗಳನ್ನು ಕೈಗೊಳ್ಳುವಂಥ ಕಂಪ್ಯೂಟರ್, ಅದಕ್ಕೆ ನಾವೇನಂತೀವಿ ಸೂಪರ್ ಕಂಪ್ಯೂಟರ್ ಅಂತ ಕರಿತೀವಿ. ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ, ಮತ್ತು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ.